ಒಬ್ಬ ನಾಯಕ ಸೆಕೆಂಡ್ ಟೈಮ್ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಜನ 136 ಸೀಟ್ ಕೊಟ್ಟಿದ್ದಾರೆ. ಇದನ್ನು ಡೈಜೆಸ್ಟ್ ಮಾಡ್ಕೋದು. ಈಗ ನಾವು ಡೆಲ್ಲಿಲಿ ನಿಮ್ಮ ಸರ್ಕಾರ ತೆಗೆದುಬಿಡ್ತೀವಿ ಅಂತ ಹೇಳಿದ್ವಿ. ನಾವು ಗೆದ್ದಿರೋದು ಇವ್ರಿಬ್ರು. ಅವ್ರು ಬಿಜೆಪಿಯವ್ರು ಹೆಂಗೆ ತರ್ಕೊಂಡಿರ್ಬೇಕು ಇವ್ರನ್ನ? ಗೊತ್ತಿದೆ ಇಂಟರ್ನಲ್ ಏನು ನಡೀತಾ ಇದೆ ಬಿಜೆಪಿಲಿ ಅಂತ. ನಾನು ಹೇಳೋದು ಬೇಡ, ಅನುಭವಿಸ್ತಾ ಇರೋದು ಗೊತ್ತವ್ರಿಗೆ ಬಿಜೆಪಿಯವ್ರಿಗೆ. ನನಗೆ ಅವರು ಅದೆಲ್ಲ ಗೊತ್ತಿಲ್ಲ. ನಾನು ಬೆಂಗಳೂರ್ದು ನಂದು ನಮ್ಮ ರಾಜ್ಯದ ನಾನು ಮಾತಾಡ್ತೀನಿ. ಯಾರು ಕಷ್ಟ ಅನುಭವಿಸ್ತಾ ಇದಾರೋ ಗೊತ್ತಿಲ್ಲ ನನಗೆ. ಈಗ ನೋಡಿ, ಕಾಲು ಕಟ್ಟಿ ಕೈ ಕೊಟ್ಟು ಬ್ಲ್ಯಾಕ್ ಮೇಲ್ ಮಾಡಿದವ್ರನ್ನ ಹೋಗಿ ಕಾಲು ಕಟ್ಕೊಂಡು ತಿರ್ಗಾಕ್ ಕರ್ಕೊಂಡ್ಬಂದು ಯಾಕೆ ದಳದವ್ರು ಒಬ್ರು ಇಡೀ ಒಕ್ಕಲಿಗ ಬೀಳ್ತಾನೆ. ಎಲ್ಲಿದ್ರು ದಳದವರು? ಕಾರ್ಯಕರ್ತರು ಎಲ್ಲಿದ್ರು ಹೇಳ್ರಿ? ಲೀಡರ್ಗಳು ಬಂದು 3-4 ಜನ ನಿಂತ್ಕೊಂಡು ಫೋಟೋ ಮಾಡಿ ನಿಮ್ಮ ಟಿವಿಗೆ ಉತ್ತರ ಕೊಟ್ಟು ಬಿಟ್ಟು ಯಾವ ದಳದ ಕಾರ್ಯಕರ್ತರು ಇದ್ರು ಹೇಳಿ? ಮಂಡ್ಯಲ್ಲಿ ಎಲ್ಲಿದ್ರು, ಮದ್ದೂರಲ್ಲಿ ಎಲ್ಲಿದ್ರು, ರಾಮನಗರದಲ್ಲಿ ಎಲ್ಲಿದ್ರು, ಬಿಡದಿಲಿ ಎಲ್ಲಿದ್ರು, ಶ್ರೀರಂಗಪಟ್ಟಣದಲ್ಲಿ ಎಲ್ಲಿದ್ರು? ಇದ್ರು ಬಿಜೆಪಿಯವ್ರು. ಹೊರಗಡೆಯಿಂದ ಬಂದವರು ಒಂದಷ್ಟು ಜನ ಇದ್ರು. ಒಂದು 10% ದಳದವ್ರು ಇದ್ರು, 90% ಬಿಜೆಪಿಯವರು ಇದ್ರು. ದಿನ ಮಾಡ್ಲಿರಿ, ಇನ್ನ 365 ದಿನ ಮಾಡ್ಲಿ ಸರ್. ರಾಜೀನಾಮೆ ಕೊಡ್ತಂಕ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರೆ ಸರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಂಕ ನಾವು ಹೋರಾಟ ಮುಂದುವರಿಸ್ತೇವೆ, ಈಗ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ. ನೋಡ್ರಿ, ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ, ರಾಜೀನಾಮೆ ಕೊಡೋ ಪರಿಸ್ಥಿತಿ ಉದ್ಭವದಿಲ್ಲ. ಇದೆಲ್ಲ ರಾಜಕೀಯದ ನಿರಂತರ. ಕುಮಾರಸ್ವಾಮಿ ಅವ್ರಿಗೆ, ಯಡಿಯೂರಪ್ಪನವ್ರಿಗೆ, ಅಶೋಕಂಗೆ, ವಿಜೇಂದ್ರಂಗೆ ಭ್ರಮೆ, ಆಗ್ಲಿಕ್ಕೆ ಕನಸು. ಅರ್ಥ ಆಯ್ತಾ? ಏನು ತಪ್ಪು ಮಾಡಿಲ್ಲ. ಇದು ಹಸಿಯೇ ತಡ್ಕೊಳಕ್ ಆಗ್ತಾ ಇಲ್ಲ. ಕುಮಾರಸ್ವಾಮಿ ವಿರುದ್ಧ ಸರ್ ಅಕ್ರಮ ಗಣಿಗೆ ಎಲ್ಲ ತೆರೆದ ಪುಸ್ತಕ, ನಿಂದು ತೆರೆದ ಪುಸ್ತಕ. ದಾಖಲೆ ಬಿಡುಗಡೆ ಮಾಡಿದ್ರೆ ನೀವು ಬದುಕ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಸರ್. ಬದುಕ್ಲಿಕ್ಕೆ ಆಗಲ್ಲ ನೀವು, ಆ ಮಟ್ಟದ ದಾಖಲೆ ಇದೆ ಅಂತ ಹೇಳಿದ್ರೆ. ಏನೇನು ನಾನು ಬದುಕಕ್ಕೆ ಆಗಕ್ಕೆ ಇಲ್ಲದೆ ಇರೋದು ಮೆಟೀರಿಯಲ್ ಎಲ್ಲ ತೆಗೆದು ಬಿಚ್ಚಪ್ಪ ನೀನು. ಬಿಚ್ಚು. ಅದು ಏನು ಬದುಕಾಗಲ್ಲ, ಏನು ಮಾಡಬಾರ್ದು, ಅದು ಏನೇನು ಮಾಡಿದೀನಿ ಬಿಚ್ಚು ನೋಡೋಣ. ಯಾರು ನೀನು ಇಟ್ಕೊಂಡಿದ್ದಾರೆ ನಿನ್ನಗೆ? ಜನಕ್ಕೆ ಗೊತ್ತು. ನಾನು ಕರ್ದಲ್ಲ ಅಸೆಂಬ್ಲಿಗೆ ಬಾ ಅಂತ. ಯಾಕೆ ಬರಲಿಲ್ಲ 2 ಸತಿ ಅಸೆಂಬ್ಲಿಗೆ? ನೀ MLA ಆಗಿದ್ದಾಗೆ ಕರ್ದಲ್ಲ. ನೀನು ಯಾಕೆ ಬರಲಿಲ್ಲ ಅಸೆಂಬ್ಲಿಗೆ? ವೈ ಡಿಂಟ್ ಯು ಕಮ್ ಟು ದಿ ಅಸೆಂಬ್ಲಿ ಆರ್ ವೈ ಡಿಡ್ ಯು ಡಿಬೇಟ್ ಇನ್ ಇಟ್? ಈಗೂ ಕಳಿಸು. ಈಗ ಎತ್ಕೊಂಡೋಗಿ ನನಗೆ ಗೊತ್ತಿದೆ ಏನೇನು ಡೆಲ್ಲಿಲಿ ಯಾರಿಗೆ ಏನೇನು ಪತ್ರ ಕೊಟ್ಟಿದ್ಯಾ, ನಿಮ್ಮ ತಂದೆಯವರು ಏನೇನು ಬರ್ದವ್ರೆ, ಏನೇನು ಮಾಡೋರು, ಏನು ನಮಗೇನು ಗೊತ್ತಿಲ್ಲ ಅಂತ ತಿಳ್ಕೊಳ್ತೀವಿ. ವಿ ನೋ ಎವ್ರಿಥಿಂಗ್. ಎಲ್ಲ ಗೊತ್ತಿದೆ ನನಗೆ. ಏನೇನು ಪ್ರಯತ್ನ ನಡೀತಾ ಇದೆ, ಏನು ನಡೀತಾ ಇದೆ. ಅವ್ರ ಅಣ್ಣ ಒಬ್ಬ ಇವ್ರ ಹೆಸರಿನಲ್ಲಿ ಇವತ್ತು 1000 ಕೋಟಿ ರೂಪಾಯಿ ಆಸ್ತಿ. ಬೆನಿಫಿಷಿಯರಿ ಈತಕ್ಕಿಂತ ಆತನೇ ಬೆನಿಫಿಷಿಯರಿ. ಸರ್, ನೀವು ಮೈಸೂರಿನಲ್ಲಿ ದಾಖಲೆಗಳು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರೆ ಸಮಾವೇಶದಲ್ಲಿ ಯಾವ ದಾಖಲೆಗಳನ್ನು ಯಾರ ಮೇಲೆ? ಯಾರು ಹೇಳಿದ್ರು ನಾನು ಬಿಡುಗಡೆ ಮಾಡ್ತೀನಿ ಅಂತ? ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ರಿ ನಾವು ಮೈಸೂರಿನಲ್ಲೆಲ್ಲ ಎಲ್ಲ ಹೇಳ್ತೀವಿ ಅಂತ ಹೇಳಿದ್ರಿ. ನಾನೇನೋದ್ರಿ, ದಾಖಲೆ ಅವೆಲ್ಲ ಎಲ್ಲಿ ಬಿಡುಗಡೆ ಮಾಡಬೇಕು, ಏನು ಮಾಡಬೇಕು, ಏನು ವಿಚಾರ ಇದೆ, ನಾನು ವಿಚಾರಗಳಿದೆ ಅಂತ ಹೇಳಿದ್ದೀನಿ. ನಾನು ಅಷ್ಟೇ ವಿಚಾರಗಳಿದೆ ಅಂತ ಹೇಳಿದ್ದೀನಿ ಅಷ್ಟೇ. ದಾಖಲೆಯಿಂದ ಇರಲಿ ಅವೆಲ್ಲ ಆಮೇಲೆ ಪಟ್ಟಿ, ಆಮೇಲೆ ಬಿಡುಗಡೆ ಮಾಡೋದು ಬಿಡೋದು ಅವೆಲ್ಲ ಟೈಮ್. ಅದಕ್ಕೆ ನಾನು ಅಸೆಂಬ್ಲಿಗೆ ದಾಖಲೆ ಬರಲಿ ಅಂತ ನಾನು ಹೇಳ್ತಾ ಇರೋದು. ಸರ್, ಬಿಜೆಪಿಯ ಆರೋಪಗಳು ಬರುತ್ತೆ ಸರ್. ಸರ್ಕಾರ ಬಂದು ಇಷ್ಟು ದಿವಸ ಆದರೂ ಬಿಜೆಪಿಯ ನಾಯಕರ ಮೇಲೆ ಯಾವುದೇ ರೀತಿಯ ಕ್ರಮಗಳಾಗಿಲ್ವಲ್ಲ ಸರ್? ಯಾವ ಅದಕ್ಕೆ ತನಿಖೆಗಳಾಗ್ತಾ ಇದೆ. ಒಂದು ಈಗ ನಾವು ಹೇಳಿದೀವಲ್ಲ, ಅದಕ್ಕಿಂತ ರಿಪ್ಲೈ ಬರಲಿಲ್ಲ. ಈಗ ವಿಜೇಂದ್ರ ನನ್ನ ಮೇಲೆ ಹೇಳ್ತಿದ್ದಪ್ಪ. ವಿಜೇಂದ್ರ ಹೇಳ್ತಿದ್ದ ಅದೇನೋ ಭ್ರಷ್ಟಾಚಾರ ವಿತ್ತ ಏನಿದೆ ನನ್ನ ಮೇಲೆ, ಭ್ರಷ್ಟಾಚಾರ ವಿಜೇಂದ್ರ ಹೇಳಕ್ಕೆ ನನ್ನ ಮೇಲೆ ಯಾವ್ದಾರು ಎನ್ಕ್ವೈರಿ ಆಗಿದೆಯಾ? ಯಾವ್ದಾರು ಲಂಚ ಟ್ರಾನ್ಸ್ಫರ್ ಮಾಡಿದ್ದೀನಾ? ಯಾವ್ದಾರು ಹಣ ಯಾವ್ದಾರು ಟ್ರಾನ್ಸ್ಫರ್ ಮಾಡಿದ್ದೀನಾ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.